ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರ, ಗದ್ಯ ಪ್ರಕಾರದ ಬೆಳವಣಿಗೆ, ಗದ್ಯ ಪ್ರಕಾರದ ಹಿನ್ನೆಲೆ, ಗದ್ಯ ಪ್ರಕಾರದಲ್ಲಿ ಬರುವ ಲಕ್ಷಣಗಳು, ಗದ್ಯ ಪ್ರಕಾರಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರದಲ್ಲಿ ಬೆಳೆದು ಬಂದಂತಹ ಸಾಹಿತ್ಯಿಕ ಕೃತಿಗಳ ಒಂದು ಇಣುಕು ನೋಟದ ಧ್ವನಿ ಮುದ್ರಣದ ಮಾಲಿಕೆ ತಮಗೆ ನಾನು ಸಾದರಪಡಿಸುತ್ತಿದ್ದೇನೆ. ಗದ್ಯ ಪ್ರಕಾರ ಅಥವಾ ಗದ್ಯ ಸಾಹಿತ್ಯ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದುದು. ಗದ್ಯ ಪ್ರಕಾರದಿಂದಲೇ ನಮಗೆ ಆಧಾರಗಳು, ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಆಧಾರಗಳು, ದಾಖಲೆಗಳು ನಮಗೇನಾಗಿದ್ದಾವು, ಲಭ್ಯ ಆಗಿದ್ದಾವು. ಈಗ ಉಪಲಬ್ಧವಾಗಿರ್ತಕ್ಕಂತಹ ಶಾಸನಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಗದ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಕುರುಹುಗಳು ನಮಗೇನಾಗ್ತಾ ಇದ್ದಾವು ಅಂತಂದ್ರೆ ದೊರಕ್ತಾ ಇದ್ದಾವೆ. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಗದ್ಯ ಪ್ರಕಾರ ಅಥವಾ ಗದ್ಯ ಸಾಹಿತ್ಯ ಪ್ರಕಾರ ಬೆಳೆದು ಬಂದಂತಹ ಒಂದು ಕಾರ್ಯವನ್ನು, ಬೆಳೆದು ಬಂದಂತಹ ವೈಶಿಷ್ಟ್ಯವನ್ನು ನಾವು ಇವತ್ತು ಅವಲೋಕನ ಮಾಡಬೇಕು. ಸಾಹಿತ್ಯದ ದೃಷ್ಟಿಯಿಂದ ಗದ್ಯ ಮತ್ತು ಪದ್ಯ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ವಿಚಾರ ವಿದ್ವಾಂಸರಿಂದ, ಸಾಹಿತ್ಯ ಆಸಕ್ತರಿಂದ ನಮಗೆ ತಿಳಿದು ಬರ್ತಾ ಇದೆ. ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಅಥವಾ ಪೂರ್ವ ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಇದು ಬೆಳೆದು ಬಂದಂತಹ ಕ್ರಮವನ್ನು ನಾವು ಅವಲೋಕನ ಮಾಡಿದಾಗ ಎರಡೂ ಸಾಹಿತ್ಯ ಪ್ರಕಾರಗಳು ಒಂದೇ ಗತಿಯಲ್ಲಿ ಬೆಳೆದು ಬಂದಿದ್ದಾವು. ನಡುಗನ್ನಡ ಸಾಹಿತ್ಯದಲ್ಲಿ ಇದರ ಬೆಳವಣಿಗೆ ಅಲ್ಪ ಪ್ರಮಾಣದ ಹಿನ್ನಡೆಯನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲ ಅವಸ್ಥೆಗಳಲ್ಲಿ ಇದರ ಒಂದು ಬರಹದ ವೈಚಿತ್ರ್ಯಗಳು ನಮಗೆ ತಿಳಿದು ಬರ್ತಾ ಇದ್ದವು. ಹಾಗಾಗಿ ಇಂದು ಗದ್ಯ ಸಾಹಿತ್ಯದ ಹಿನ್ನೆಲೆಯನ್ನು ನಾವು ಅವಲೋಕನ ಮಾಡಿದಾಗ ಗದ್ಯ ಸಾಹಿತ್ಯದ ಕುರುಗಳು ಪೂರ್ವ ಪ್ರಾಚೀನ ಕಾಲದಲ್ಲಿ ನಮಗೆ ತಿಳಿದು ಬರ್ತಾ ಇದ್ದವು. ಶಾಸನಗಳ ಅಧ್ಯಯನದ ಮಾಲಿಕೆಯಲ್ಲಿ ನಾವು ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನ ಶಿಲಾಶಾಸನ ಅಂತಂದರೆ ನಾವು ಕ್ರಿಸ್ತಶಕ 450ರಲ್ಲಿ ರಚಿತವಾಗಿರ್ತಕ್ಕಂತಹ ಹಲ್ಮಿಡಿ ಶಿಲಾಶಾಸನವನ್ನು ಅಧ್ಯಯನ ಮಾಡಿದಂತಹ ಅಧ್ಯಯನಕಾರರು, ಶಾಸನ ತಜ್ಞರು, ಕನ್ನಡ ವಿದ್ವಾಂಸರರು ಕೊಡ್ತಕ್ಕಂತಹ ಹೇಳಿಕೆ ಯಾವುದು ಅಂತಂದ್ರೆ ಹಲ್ಮಿಡಿ ಶಾಸನವು ಗದ್ಯ ಪ್ರಕಾರದಲ್ಲಿ ರಚನೆ ಆಗಿದೆ. ಅದು ಸಾಲುಗಳಲ್ಲಿ ರಚನೆ ಆಗಿದೆ. ಇಂತಿಷ್ಟೇ ಸಾಲುಗಳು ಗದ್ಯ ಬರಹದ ರೂಪವನ್ನು ಹೊಂದಿದೆ ಅನ್ನೋದನ್ನು ಶಾಸನ ತಜ್ಞರು ಏನು ಮಾಡಿದ್ದಾರ ಅಂತಂದ್ರೆ ಅದನ್ನು ತಿಳಿಸಲ್ಪಟ್ಟಿದ್ದಾರೆ. ಹಾಗಾಗಿ ಗದ್ಯದ ಪ್ರಥಮ ಕುರುಹು, ನಮಗೆ ಪ್ರಥಮ ದಾಖಲೆ ಹಲ್ಮಿಡಿ ಶಾಸನವೇ ಅಂತಕ್ಕಂತಹ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕು. ತದನಂತರ ಏನಾಗ್ತಾ ಇದೆ ಅಂತಂದ್ರೆ ಕೃತಿಗಳ ವಿಚಾರಕ್ಕೆ ಬಂದಾಗ ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯಲ್ಲಿ ಗದ್ಯಕಥಾ ಎಂಬ ಪದವನ್ನು ಹಾಗೂ ಗದ್ಯ ಕವಿಗಳು ಕನ್ನಡ ಭಾಷೆಯಲ್ಲಿ ಇದ್ದಾರೆ ಅಂತಕ್ಕಂತಹ ವಿಚಾರವನ್ನು ಶ್ರೀ ವಿಜಯ ಈ ಕವಿರಾಜ ಮಾರ್ಗ ಕೃತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ವಿಮಲೋದಯ, ಜಯಬಂಧು, ನಾಗಾರ್ಜುನ, ದುರ್ವಿನಿತ ಇವರೆಲ್ಲರೂ ಗದ್ಯ ಕವಿಗಳು ಆಗಿದ್ದಾರೆ, ಗದ್ಯ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂತಹ ವಿಚಾರವನ್ನು ಶ್ರೀ ವಿಜಯ ಕಂದ ಕಾವ್ಯದಲ್ಲಿ ಪ್ರಸ್ತಾಪ ಮಾಡಿರುವುದು ಗದ್ಯ ಸಾಹಿತ್ಯಕ್ಕೆ ಹಿಡಿದಂತಹ ಒಂದು ಕನ್ನಡಿಯಾಗಿದೆ. ತದನಂತರದಲ್ಲಿ ಶಿವಕೋಟ್ಯಾಚಾರ್ಯನು ರಚನೆ ಮಾಡಿದ ಒಡ್ಡಾರಾಧನೆ ಕೃತಿ, ಇದು ಗದ್ಯ ಸಾಹಿತ್ಯದ ಬರಹಕ್ಕೆ ಹಿಡಿದಂತಹ ಒಂದು ಕನ್ನಡಿ. ಇಲ್ಲಿ ಬರ್ತಕ್ಕಂತಹ 19 ಕಥೆಗಳು ಗದ್ಯ ಪ್ರಕಾರದ ಲಕ್ಷಣಗಳನ್ನು ಸಮಗ್ರವಾಗಿ ನಮಗೆ ಏನು ಮಾಡ್ತಾ ಇದೆ ಅಂತಂದ್ರೆ ತಿಳಿಸಿಕೊಡ್ತಾ ಇದೆ. ಈ ಒಂದು ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಗದ್ಯ ಸಾಹಿತ್ಯದ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಇವರ ಜೊತೆಯಾಗಿ ಇರ್ತಕ್ಕಂತಹ ಸಮಕಾಲೀನ ಕವಿ ಎನಿಸಿಕೊಂಡಂತಹ ಚಾವುಂಡರಾಯ ಪುರಾಣವನ್ನು, ಅರ್ಥಾತ್ ತ್ರಿಷಷ್ಟಿ ಶಲಾಕ ಪುರುಷರು ಅಂತಕ್ಕಂತಹ ಕೃತಿಯನ್ನು ಗದ್ಯ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದಂತಹ ಕೃತಿ ಅನ್ನೋದನ್ನು ನಾವು ಇಲ್ಲಿ ಅವಲೋಕನ ಮಾಡಬೇಕು.
ಅಷ್ಟೇ ಅಲ್ಲದೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭಕ್ಕೆ ಏನಾಗ್ತಾ ಇದೆ ಅಂತಂದರೆ ಗಂಗಾಧರ ತುರುಮುರಿಯವರ ಸಾಹಿತ್ಯದ ಕೃತಿಗಳು, ಹಾಗೆ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಪುರುಷನೆನಿಸಿಕೊಂಡಂತಹ ಮುದ್ದನ ನಂದಳಿಕೆ ನಾರಾಯಣಪ್ಪ ಅಂತ ನಾವು ಕರೀತಾ ಇದ್ದೀವಿ. ಮುದ್ದನನ ಕಾವ್ಯಗಳು, ಗದ್ಯ ಕಾವ್ಯಗಳು ಯಾವುವು ಅಂತಂದ್ರೆ ರಾಮಾಶ್ವಮೇಧ ಕೃತಿ, ಅದ್ಭುತ ರಾಮಾಯಣ ಅಂತಕ್ಕಂತಹ ಕೃತಿಗಳು ಹೊಸಗನ್ನಡ ಸಾಹಿತ್ಯಕ್ಕೆ ಈ ಗದ್ಯ ಪ್ರಕಾರವನ್ನು ಏನು ಮಾಡ್ತಾ ಇದೆ ಅಂತಂದ್ರೆ ಅದು ತಿಳಿಸಿಕೊಡ್ತಾ ಇದೆ. ಈ ರೀತಿಯಾದಂತಹ ಗದ್ಯ ಸಾಹಿತ್ಯದ ಕೃತಿಗಳು ತದನಂತರದಲ್ಲಿ ಹೊಸಗನ್ನಡದ 4 ಘಟ್ಟಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ, ಮಹಿಳಾ ಸಾಹಿತ್ಯದ ಘಟ್ಟಗಳಲ್ಲಿ ಗದ್ಯ ಪ್ರಕಾರವೇ ಪ್ರಧಾನವಾಗಿ ಬಳಕೆ ಆಗಿದೆ. ಕವನ ಸಂಕಲನವನ್ನು ಹೊರತುಪಡಿಸಿದರೆ, ಕಥಾ ಸಂಕಲನವನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಏನಾಗ್ತಾ ಇದೆ ಅಂತಂದರೆ ಗದ್ಯ ಸಾಹಿತ್ಯದಲ್ಲಿಯೇ ಅದು ಬೆಳೆದು ಬಂದಿದೆ, ಬೆಳೆಯುತ್ತಿದೆ, ನಿರಂತರವಾಗಿ ಸಾಗುತ್ತಿದೆ ಅನ್ನುವುದಕ್ಕೆ ಈ ಗದ್ಯ ಪ್ರಕಾರದ ಹಿನ್ನೆಲೆ ಏನಾಗ್ತಾ ಇದೆ ಅಂತಂದರೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಇನ್ನು ಗದ್ಯ ಪ್ರಕಾರದ ಸ್ವರೂಪವನ್ನು ನಾವು ಅವಲೋಕನ ಮಾಡಿದಾಗ ಗದ್ಯ ಪ್ರಕಾರದ ಸ್ವರೂಪ ಏನಾಗ್ತಾ ಇದೆ ಅಂತಂದರೆ ಕವಿಯ ಒಂದು ಮನೋಸ್ಥಿತಿಯ ಮೇಲೆ ಅವಲಂಬಿತವಾದಂತಹ ವಿಷಯ ವಸ್ತು. ಆ ವಿಷಯ ವಸ್ತುವನ್ನು ಕವಿ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ವಿವರಣಾತ್ಮಕವಾಗಿ ತಿಳಿಸಬೇಕು ಅಂತಂದರೆ, ನಿರೂಪಣೆಯ ಶೈಲಿಯಲ್ಲಿ ಇರಬೇಕು ಅಂತಂದರೆ ಅದು ಗದ್ಯ ಪ್ರಕಾರವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಗದ್ಯ ಪ್ರಕಾರದಲ್ಲಿಯೇ ತನ್ನ ಸಾಹಿತ್ಯವನ್ನು ಹರಿಬಿಡುವಂತಹ ಕೆಲಸ ನಡೆಯಬೇಕು. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಕವಿಯ ರಸಘಟ್ಟ ಪ್ರಸಂಗದಿಂದ ಹಿಡಿದು ನಿರೂಪಣೆಯವರೆಗೂ ಈ ಒಂದು ಪ್ರಕಾರ ಏನಾಗ್ತಾ ಇದೆ ಅಂತಂದರೆ ಬಳಕೆ ಆಗ್ತಾ ಇದೆ. ಕವಿಗಳು ತಮ್ಮ ಕಾವ್ಯದ ವಿಷಯ ವಸ್ತುವನ್ನು ಅಲಂಕಾರ ರಹಿತವಾಗಿ ಸರಳವಾದ ವಸ್ತುವನ್ನು ನಿರೂಪಣೆ ಮಾಡಲು ಇದು ಉತ್ತಮವಾದಂತಹ ಒಂದು ಸಾಹಿತ್ಯ ಪ್ರಕಾರವಾಗಿದೆ. ಗದ್ಯವು ಸಹೃದಯಗಾರರ ಕೃತಿಕಾರನ ಮಧ್ಯೆ ಗಾಢವಾದಂತಹ ಬಂಧವನ್ನು ಏರ್ಪಡಿಸಲು ಈ ಒಂದು ಪ್ರಕಾರವು ಸಹಾಯಕಾರಿಯಾಗುತ್ತದೆ. ಓದುಗಾರನ ಏಕಾಗ್ರತೆ ಉಂಟಾಗಲು ಇದು ಅತ್ಯಂತ ಉಪಯುಕ್ತವಾದಂತಹ ಪ್ರಕಾರ. ಗದ್ಯದಲ್ಲಿ ನೇರವಾದಂತಹ ನಿರೂಪಣೆಯು ವಿಷಯ ವಸ್ತುವಿನ ವೇಗವು ಇಲ್ಲಿ ಸಾಗುತ್ತದೆ. ಆದ್ದರಿಂದಲೇ ಸಹೃದಯಗಾರರಿಗೆ ಇದು ಸಾಕ್ಷಿಯಾಗಿ ನಿಲ್ಲುತ್ತದೆ ಅನ್ನುವುದಕ್ಕೆ ಸಾಕಷ್ಟು ನಮ್ಮಲ್ಲಿ ನಿದರ್ಶನಗಳು ಇದ್ದಾವು. ಮುದ್ದನ ಮನೋರಮೆಯ ಸಲ್ಲಾಪ ಅಂತಕ್ಕಂತಹ ಪ್ರಸಂಗ ರಾಮಾಶ್ವಮೇಧ ಕೃತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನನ ಮಡದಿ ಧರ್ಮಪತ್ನಿಯಾದಂತಹ ಮನೋರಮೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಏನು ಅಂದರೆ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎಂಬ ಮಾತು. ಅಂದ್ರೇನು? ಪದ್ಯಂ ವದ್ಯಂ. ವದ್ಯಂ ಅಂತಂದ್ರೆ ಇಲ್ಲಿ ತಿರಸ್ಕಾರ. ಪದ್ಯ ಸಾಹಿತ್ಯವನ್ನು, ಕವನಗಳನ್ನು, ಭಾವಗೀತೆಗಳನ್ನು, ಹಾಡುಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ತಿರಸ್ಕಾರ ಮಾಡ್ತಾ ಇದ್ದೀನಿ. ಗದ್ಯಂ ರುದ್ಯಂ, ಗದ್ಯ ಸಾಹಿತ್ಯವನ್ನು ಹೃದಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡುತ್ತೇನೆ, ಮನಸ್ಪೂರ್ವಕವಾಗಿ ನಾವುಗಳನ್ನು ಸ್ವೀಕಾರ ಮಾಡುತ್ತೇನೆ ಅನ್ನುವಂತಹ ವಿಚಾರಕ್ಕೆ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎಂಬ ಮಾತು ಗದ್ಯ ಪ್ರಕಾರಕ್ಕೆ ಎಷ್ಟು ಮಾನ್ಯತೆ ಇತ್ತು ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತದೆ. ಇಂದಿನ ಸಾಹಿತ್ಯ ಆಸಕ್ತರಲ್ಲಿ ಗದ್ಯ ಪ್ರಕಾರವೇ ಬಲುಪ್ರಿಯವಾದಂತಹ ಒಂದು ಸಾಹಿತ್ಯದ ವಿಧವಾಗಿದೆ ಅನ್ನುವುದನ್ನು ನಾವು ಮರೆಯಬಾರದು. ಹಾಗಾಗಿ ಆತ್ಮೀಯರೇ, ಪದ್ಯದಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಗದ್ಯವೂ ಸಹ ಅನೇಕ ರೀತಿಯಾದಂತಹ ಲಕ್ಷಣಗಳನ್ನು ಏನು ಮಾಡಿದೆ ಅಂತಂದರೆ ಅದು ಒಳಗೊಂಡಿದೆ. ಅವುಗಳಲ್ಲಿ ಪ್ರಮುಖವಾಗಿ ಕೆಲವೊಂದು ಲಕ್ಷಣಗಳನ್ನು ತಮಗೆ ನಾನು ತಿಳಿಸಲ್ಪಡ್ತಾ ಇದ್ದೀನಿ. ಗದ್ಯದ ಲಕ್ಷಣಗಳನ್ನು ನಾವು ಅವಲೋಕನ ಮಾಡಿದಾಗ, ಒಂದನೇದ್ದು, ಗದ್ಯ ಸಾಹಿತ್ಯ ಪ್ರಕಾರವು ಸರಳವಾದ ನಿರೂಪಣೆಯಿಂದ ಕೂಡಿರುತ್ತದೆ. ಗದ್ಯ ಸಾಹಿತ್ಯ ಪ್ರಕಾರವು ಸರಳವಾದ ನಿರೂಪಣೆಯಿಂದ ಕೂಡಿರುತ್ತದೆ. 2, ಗದ್ಯ ಪ್ರಕಾರವು ವಿಷಯ ವ್ಯಾಪ್ತಿಯ ವಿಸ್ತರಣೆಗೆ ಸೂಕ್ತವಾದಂತಹ ಬಂಧವಾಗಿದೆ. ವಿಷಯ ವ್ಯಾಪ್ತಿಯ ವಿಸ್ತರಣೆಗೆ ಕವಿ ಎಷ್ಟು ಬೇಕಾದಷ್ಟು ಪುಟಗಳನ್ನು ಏನು ಮಾಡ್ಬೋದು ಅಂತಂದ್ರೆ ಅವುಗಳನ್ನು ವಿಸ್ತರಣೆ ಮಾಡಬಹುದು. ಒಂದು ಸಣ್ಣದಾದಂತಹ ವಿಷಯ ವಸ್ತುವಿಗೆ ಅಲ್ಲಿ
ನಾಣ್ಣುಡಿಗಳನ್ನು ಬಳಕೆ ಮಾಡಿಕೊಂಡು, ಗಾದೆ ಮಾತುಗಳನ್ನು ಬಳಕೆ ಮಾಡಿಕೊಂಡು, ಒಗಟುಗಳನ್ನು ಬಳಕೆ ಮಾಡಿಕೊಂಡು, ವಿಷಯ ವಿಸ್ತಾರಕ್ಕೆ ಕಥೆಯ ಜೊತೆಗೆ ಉಪಕಥೆಗಳನ್ನು, ಮುಖ್ಯ ಘಟನೆಗಳ ಜೊತೆಗೆ ಉಪಘಟಗಳನ್ನು ಅಲ್ಲಿ ಪಡೆದುಕೊಂಡು ನಾವು ಏನು ಮಾಡ್ಬೋದು ಅಂತಂದ್ರೆ ಬಳಸಿಕೊಂಡು ಈ ಒಂದು ವ್ಯಾಪ್ತಿಯನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಸೀಮಿತಗೊಳಿಸದೆ ಅದನ್ನು ಅಪರಿಮಿತವಾಗಿ ಅದಕ್ಕೆ ಗಡಿರೇಖೆವೇ ಇಲ್ಲವನ್ನುವಷ್ಟು ನಾವು ಏನು ಮಾಡ್ಬೋದು ಅಂತಂದ್ರೆ ಆ ಒಂದು ವಿಷಯ ವಸ್ತುವನ್ನು ವಿಸ್ತಾರ ಮಾಡಬಹುದು. ಒಂದು ಕಥೆಯನ್ನು ಕಾದಂಬರಿಯನ್ನಾಗಿ ರೂಪಿಸಬಹುದು. ಕಾದಂಬರಿಯನ್ನು ದೀರ್ಘ ಕಾದಂಬರಿಯನ್ನಾಗಿ ರೂಪಿಸುವಂತಹ ಶಕ್ತಿ ಮತ್ತು ಯುಕ್ತಿ ಕಥೆಗಾರನ ಮೇಲೆ, ಬರಹಗಾರನ ಮೇಲೆ ಏನಾಗಿರುತ್ತೈತೆ ಅಂತಂದ್ರೆ ಅವಲಂಬಿತವಾಗಿರುತ್ತದೆ ಅನ್ನುವುದಕ್ಕೆ ಈ ಗದ್ಯ ಪ್ರಕಾರವೇ ಏನಾಗ್ತಾ ಇದೆ ಅಂತಂದ್ರೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಒಂದು ಸಣ್ಣದಾದಂತಹ ವಿಷಯ ವಸ್ತುವನ್ನು ಸೀಮಿತ ಅವಧಿಯ ಕಥೆಯ ಹಂದರದೊಳಗೆ ವ್ಯಕ್ತಪಡಿಸಬಹುದು. ಕತೆ ಅನ್ನುವುದು ಗದ್ಯ ಪ್ರಕಾರ. ಕಥೆಯಲ್ಲಿ, ಪ್ರಬಂಧದಲ್ಲಿ ವಿಮರ್ಶೆ, ವಿಚಾರ, ಅಂಕನ ಸಾಹಿತ್ಯ, ಕಾದಂಬರಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ ಮುಂತಾದ ಸಾಹಿತ್ಯದ ಪ್ರಕಾರಗಳನ್ನು ನಾವು ಗದ್ಯ ಪ್ರಕಾರದ ಲಕ್ಷಣಗಳಲ್ಲಿ ಅದನ್ನು ಕಾಣಬಹುದಾಗಿದೆ. ಇನ್ನು ನಾಲ್ಕನೆಯ ಒಂದು ಲಕ್ಷಣವನ್ನು ಅವಲೋಕನ ಮಾಡಿದಾಗ ಗದ್ಯ ಪ್ರಕಾರವು ಸಂಕ್ಷಿಪ್ತ ಬರವಣಿಗೆಯಲ್ಲಿ ಸ್ಪಷ್ಟತೆಯನ್ನು ಕೊಡುವ ಗುಣವನ್ನು ಹೊಂದಿದೆ. ಉದಾಹರಣೆಗೆ ನೀವು ಸಣ್ಣ ಕಥೆಗಳನ್ನು ಅಧ್ಯಯನ ಓದುತ್ತಾ ಹೋದಾಗ ಏನು ಮಾಡ್ತಾ ಇದೆ ಅಂತಂದ್ರೆ ಅಲ್ಪ ಅವಧಿಯೊಳಗೆ 30 ನಿಮಿಷದ ಅವಧಿಯೊಳಗೆ, ಅರ್ಧ ಗಂಟೆಯ ಅವಧಿಯೊಳಗೆ ಸ್ವಚ್ಛಂದವಾದಂತಹ ಒಂದು ಕಥೆಯ ಉದ್ದೇಶ, ಕಥೆಯ ಸಾಕ್ಷರತೆ, ಕಥೆಯಲ್ಲಿ ಇರತಕ್ಕಂತಹ ಬರಹದ ವೈವಿಧ್ಯತೆ, ಕಥೆಯ ಉದ್ದೇಶ, ಕಥೆ ನಮಗೇನು ಕೊಡ್ತಾ ಇದೆ ಅನ್ನುವುದನ್ನು ಎಲ್ಲವೂ ಏನು ಮಾಡ್ತಾ ಇದೆ ಅಂತಂದರೆ ಸಂಕ್ಷಿಪ್ತವಾದಂತಹ ಬರವಣಿಗೆಯಲ್ಲಿ ನಾವು ಕಾಣಬಹುದಾಗಿದೆ. ಇದಕ್ಕೆ ಉತ್ತಮವಾದಂತಹ ಕಥೆಗಳು, ಕಥೆಗಾರರು ಅಂತಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಥೆಗಳು, ಶ್ರೀಕೃಷ್ಣ ಆಲನಹಳ್ಳಿಯವರ ಕಥೆಗಳು, ಕುಂಬಾರ ವೀರಭದ್ರಪ್ಪನವರ ಕಥೆಗಳು. ಇದರ ಜೊತೆಗೆ ಸಾಕಷ್ಟು ಬಸವರಾಜ ಕಟ್ಟಿಮನಿಯವರ ಕಥೆಗಳು ನಮಗೆ ಏನಾಗ್ತಾ ಇದ್ದಾವು ಅಂತಂದರೆ ಕಣ್ಣೆದುರಿಗೆ ಕಾಣ್ತಾ ಇದ್ದಾವು. ಮಾಸ್ತಿಯವರ ಕಥೆಗಳು ಅಂತಂದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು, ಗದ್ಯ ಬರಹವನ್ನು ಕೊಟ್ಟಂತಹ ಧೀಮಂತ ವ್ಯಕ್ತಿ ಯಾರು ಅಂತಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅದಕ್ಕೆ ನಾವು ಅವರನ್ನು ಸಣ್ಣ ಕಥೆಗಳ ಜನಕ ಅಂತ ಕರಿತಾ ಇದ್ದೀವಿ. ಸಣ್ಣ ಕಥೆಗಳ ಒಬ್ಬ ಧೀಮಂತ ವ್ಯಕ್ತಿ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಗುರುತಿಸುವುದನ್ನು ಕಾಣ್ತಾ ಇದ್ದೀವಿ. ಇನ್ನು 5ನೇ ಲಕ್ಷಣವನ್ನು ನಾವು ಅವಲೋಕನ ಮಾಡಿದಾಗ ಗದ್ಯ ಪ್ರಕಾರವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಕ್ಕಿಂತಲೂ, ಕವನಗಳಿಗಿಂತಲೂ, ಭಾವಗೀತೆಗಳಿಗಿಂತಲೂ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದೆ. ಕಾರಣ ಇಷ್ಟೇ, ಇವತ್ತು ಓದುವಂತಹ ಪತ್ರಿಕೆಗಳಲ್ಲಿ ನಾವು ಗದ್ಯ ಬರಹವನ್ನು ನಾವು ಕಾಣ್ತಾ ಇದ್ದೀವಿ. ಓದುವಂತಹ ದೈನಂದಿನ ಪತ್ರಿಕೆಗಳು, ವಾರ ಪತ್ರಿಕೆಗಳು, ಮಾಸ ಪತ್ರಿಕೆಗಳಲ್ಲಿ ನಾವು ಗದ್ಯ ಬರಹವನ್ನು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜೀವನ ಚರಿತ್ರೆ, ಪ್ರವಾಸ ಸಾಹಿತ್ಯ, ಆತ್ಮಕಥೆ, ವಿಮರ್ಶೆ, ಅಂಕನ ಬರಹಗಳು ಮುಂತಾದ ಸಾಹಿತ್ಯಿಕವಾದಂತಹ ಸಂಶೋಧನಾ ಬರಹಗಳು, ಸಂಶೋಧನಾ ಪ್ರಬಂಧಗಳು ಎಲ್ಲ ಪ್ರಕಾರಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಗದ್ಯ ಪ್ರಕಾರದಲ್ಲಿಯೇ ಕಾಣುತ್ತಿದ್ದೇವೆ. ಅವೆಲ್ಲವೂ ಇವತ್ತಿಗೂ ಏನಾಗಿದ್ದಾವು ಅಂತಂದರೆ ಜನಪ್ರಿಯವಾಗಿದ್ದಾವು ಅನ್ನೋದನ್ನು ನಾವೇನು ಮಾಡಬಾರ್ದು ಅಂತಂದರೆ ಮರೆಯಬಾರದು ಅಂತಕ್ಕಂತಹ ವಿಚಾರವನ್ನು ನಾವು ಅರಿತುಕೊಳ್ಳಲೇಬೇಕು. ಇಂತಹ ಲಕ್ಷಣಗಳನ್ನು ಅವಲೋಕನ ಮಾಡಿದಾಗ ಗದ್ಯ ಸಾಹಿತ್ಯದ ಕೊಡುಗೆ ಕನ್ನಡ ಭಾಷೆಗೆ ಏನು, ಕನ್ನಡ ಸಾಹಿತ್ಯಕ್ಕೆ ಗದ್ಯ ಪ್ರಕಾರದಿಂದ ಆಗ್ತಕ್ಕಂತಹ ಒಂದು ಅನುಕೂಲತೆಗಳು ಏನು, ಪ್ರಯೋಜನ ಏನು, ಕನ್ನಡ ಸಾಹಿತ್ಯಕ್ಕೆ ಗದ್ಯ ಪ್ರಕಾರದ ಕೊಡುಗೆಯನ್ನು ನಾವು ಅವಲೋಕನ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಅವಲೋಕನ ಮಾಡೋಣ. ಹಲ್ಮಿಡಿ ಶಾಸನದಿಂದ ಹಿಡಿದುಕೊಂಡು ಮುದ್ದಣ್ಣನವರೆಗೆ, ಮುದ್ದಣ್ಣನಿಂದ ಹಿಡಿದುಕೊಂಡು ಇವತ್ತಿನ ಪ್ರಸ್ತುತ ಸಾಹಿತ್ಯದವರೆಗೆ ಗದ್ಯ ಪ್ರಕಾರ ನಿರಂತರವಾಗಿ ಬೆಳೆದು ಬರ್ತಾ ಇದೆ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ, ಪಂಪಯುಗದ ಕಾಲದಲ್ಲಿ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ, ಹೊಸಗನ್ನಡದ ಆರಂಭದ ಕಾಲಘಟ್ಟದಲ್ಲಿ ಗದ್ಯ ಸಾಹಿತ್ಯದ ಪ್ರಕಾರದ ಕೃತಿಗಳು ನಮಗೇನಾಗಿದ್ದಾವು ಅಂತಂದ್ರೆ ಈಗಾಗಲೇ ಪರಿಚಿತ ಆಗಿದ್ದಾವು. ಚಂಪು ಕಾವ್ಯ ಭಾಗದಲ್ಲಿ
ಮುಕ್ಕಾಲು ಪಾಲು ಪದ್ಯವಾದರೆ ಕಾಲು ಭಾಗ ಏನಾಗಿದೆ ಅಂತಂದ್ರೆ ಗದ್ಯವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ 10ನೇ ಶತಮಾನದಿಂದ 5ನೇ ಶತಮಾನದ ಈ ಹಲ್ಮಿಡಿ ಶಾಸನದಿಂದ ಹಿಡಿದುಕೊಂಡು ಪ್ರಸ್ತುತ 21ನೇ ಶತಮಾನದವರೆಗೂ ಇವತ್ತಿನ ಕವಿಗಳು ಸಾಹಿತಿಗಳು ರಚನೆ ಮಾಡ್ತಕ್ಕಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಬಹುಪಾಲು ಯಾವ ಒಂದು ಪ್ರಕಾರ ಬಳಕೆ ಆಗ್ತಾ ಇದೆ ಅಂತಂದ್ರೆ ಅದು ಗದ್ಯ ಪ್ರಕಾರವೇ ಬಳಕೆ ಆಗ್ತಾ ಇದೆ. ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಕೃತಿ, ಚಾವುಂಡರಾಯ ಪುರಾಣ ಇವುಗಳನ್ನು ಅವಲೋಕನ ಮಾಡಿದ ನಂತರ ಅನೇಕ ಗದ್ಯ ಕಾವ್ಯದ ಕೃತಿಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಕಾಣ್ತಾ ಇದ್ದೀವಿ. ಕಥಾ ಸಂಕಲನಗಳು, ಕಾದಂಬರಿಗಳು, ನಾಟಕಗಳು, ವಿಮರ್ಶೆ, ಪ್ರವಾಸ ಸಾಹಿತ್ಯ, ವಿಚಾರ ಸಾಹಿತ್ಯ, ಅಂಕಣ ಬರಹಗಳು ಇವುಗಳಲ್ಲಿ ಪ್ರಮುಖವಾಗಿ ಏನಾಗ್ತಾ ಇದ್ದಾವು ಅಂತಂದ್ರೆ ಕಂಡು ಬರ್ತಾ ಇದ್ದಾವು. ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು, ಶಿವಗಣ್ಣ ಪ್ರಸಾದಿ ಮಹಾದೇವನವರು, ಮುದ್ರಾ ಮುಂಜಸವನ್ನು ರಚನೆ ಮಾಡಿದಂತಹ ಕೆಂಪು ನಾರಾಯಣ, ಗುಲ್ವಾಡಿ ವೆಂಕಟರಾಯರು, MS ಪುಟ್ಟಣ್ಣ, ಶ್ರೀನಿವಾಸ ಕಾವ್ಯನಾಮವನ್ನು ಹೊಂದಿದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ದೇವಡು ನರಸಿಂಹ ಶಾಸ್ತ್ರಿಯವರು, ಕುವೆಂಪುರವರು, ಶಿವರಾಮ್ ಕಾರಂತ, ಅನಕೃ, ತಾರಾಸು, ಚದುರಂಗ, ನಿರಂಜನ, ಬಸವರಾಜ್ ಕಟ್ಟಿಮನಿ, KP ಪೂರ್ಣಚಂದ್ರ ತೇಜಸ್ವಿ, ಶ್ರೀಕೃಷ್ಣ ಆಲನಹಳ್ಳಿ, ಬಸವರಾಜ್ ಕಟ್ಟಿಮನಿ, BGL ಸ್ವಾಮಿ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ ಮುಂತಾದ ಗದ್ಯ ಬರಹಗಾರರಿಂದ ಕತೆ, ಕಾದಂಬರಿ, ಜೀವನ ಚರಿತ್ರೆ, ಆತ್ಮಕಥೆ, ಅಂಕಣ ಸಾಹಿತ್ಯ ಮುಂತಾದ ವಿಧಗಳಲ್ಲಿ ಈ ಗದ್ಯ ಸಾಹಿತ್ಯದ ಪ್ರಕಾರದ ಕೊಡುಗೆ ಏನಾಗ್ತಾ ಇದೆ ಅಂತಂದ್ರೆ ಅನುಪಮವಾದದ್ದು, ಅನರ್ಘ್ಯವಾದದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಯಾಕೆಂದರೆ ಒಬ್ಬೊಬ್ಬ ಮಹನೀಯ ಕವಿಗಳು, ಕತೆಗಾರರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಏನು ಮಾಡಿದ್ದಾರೆ ಅಂತಂದ್ರೆ ನೀಡಿದ್ದಾರೆ ಅನ್ನೋದಕ್ಕೆ ಆ ಒಂದು ಕತೆಗಳನ್ನು, ಕಾದಂಬರಿಗಳನ್ನು ನಾವು ಅವಲೋಕನ ಮಾಡಿದಾಗ ಅದು ತಿಳಿದು ಬರ್ತಾ ಇದೆ. ಉದಾಹರಣೆಗೆ ಮಾಸ್ತಿಯವರ ಕತೆಗಳನ್ನು ಅವಲೋಕನ ಮಾಡಿದಾಗ, ಕಾದಂಬರಿಗಳನ್ನು ಅವಲೋಕನ ಮಾಡಿದಾಗ ಅವೆಲ್ಲವೂ ನಮಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಒಂದು ರೀತಿಯಾದಂತಹ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದರ ಕೊಡುಗೆ ಅಪಾರವಾದದ್ದು. ಕುವೆಂಪು ಅವರು ರಚನೆ ಮಾಡಿದಂತಹ ಕಾದಂಬರಿಗಳು, ಅವುಗಳಲ್ಲಿ ಮಲೆಗಳಲ್ಲಿ ಮಧುಗಮ್ಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂತಹ ಕಾದಂಬರಿಗಳು, ಅವರು ರಚನೆ ಮಾಡಿದಂತಹ ಬರಹಗಳು ಯಾವುವು ಅಂತಂದರೆ ವಿಮರ್ಶೆಯ ಬರಹಗಳನ್ನು ನಾವು ಅವಲೋಕನ ಮಾಡಿದಾಗ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಕೊಡ್ತಾ ಇದ್ದಾರೆ, ದ್ರೌಪದಿಯ ಶ್ರೀಮುಡಿ ಅಂತ ಕರೀತಾ ಇದ್ದಾರೆ. ಇವೆಲ್ಲ ಬರಹಗಳು ಏನಾಗಿದ್ದಾವು ಅಂತಂದ್ರೆ ಗದ್ಯ ಬರಹಗಳು ಆಗಿದ್ದಾವು ಅನ್ನೋದನ್ನು ನಾವು ಅವಲೋಕಿಸಬೇಕಾಗ್ತಾ ಇದೆ. ಅಷ್ಟೇ ಅಲ್ಲದೆ ದೇವನೂರು ಮಹಾದೇವರು ರಚನೆ ಮಾಡಿದಂತಹ ಈ ಗದ್ಯ ಬರಹಗಳನ್ನು ನಾವು ಅವಲೋಕನ ಮಾಡಿದಾಗ ಅವರ ಗದ್ಯ ಬರಹಗಳು ಅತ್ಯಂತ ಏನಾಗ್ತಾ ಇದ್ದಾವು ಅಂತಂದರೆ ಶ್ರೇಷ್ಠವಾಗಿದ್ದಾವು ಅನ್ನೋದನ್ನು ನಾವು ಏನು ಮಾಡಬೇಕು ಅಂತಂದರೆ ಅವಲೋಕನ ಮಾಡಲೇಬೇಕಾಗ್ತಾ ಇದೆ. ಸಾಮಾಜಿಕವಾದಂತಹ ವಿಚಾರಗಳನ್ನು ತದೇಕ ಚಿತ್ತದಿಂದ, ಎದೆಗಾರಿಕೆಯಿಂದ ನೈಜತೆಯನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ದೇವನೂರು ಮಹಾದೇವ. ಅವರು ರಚನೆ ಮಾಡಿದಂತಹ ಒಡಲಾಳ ಗದ್ಯ ಕೃತಿಯೊಳಗೆ ಈ ಎಲ್ಲ ವಿಚಾರಗಳು ತಿಳಿದು ಬರ್ತಾ ಇದ್ದಾವೆ. ಒಡಲಾಳದ ಪಾತ್ರಧಾರಿಯಾಗಿರ್ತಕ್ಕಂತಹ ಸಾಕವ್ವ ಪಾತ್ರಧಾರಿ ಇದಕ್ಕೆ ಅತ್ಯುತ್ತಮವಾದಂತಹ ಪಾತ್ರ ವಿವೇಚನೆಯಲ್ಲಿ ನಾವು ಕಂಡು ಬರ್ತಾ ಇದೆ. ಜೀವನ ಚರಿತ್ರೆಗಳನ್ನು ಅವಲೋಕನ ಮಾಡಿದಾಗ, ಆತ್ಮಕಥೆಗಳನ್ನು ನಾವು ಅವಲೋಕನ ಮಾಡಿದಾಗ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಅಂತಕ್ಕಂತಹ ಆತ್ಮಕಥೆ, ಕಾರಂತರರ ಸ್ಮೃತಿ ಪಟಲದಿಂದ ಅಂತಕ್ಕಂತಹ ಆತ್ಮಕಥೆಗಳಲ್ಲಿ, ಮಾಸ್ತಿಯವರ ಆತ್ಮಕಥೆಗಳಲ್ಲಿ ಎಲ್ಲ ರೀತಿಯಾದಂತಹ ಕೃತಿಗಳಲ್ಲಿ ತಮ್ಮ ವಿಚಾರಧಾರೆಗಳನ್ನು ಹರಿಬಿಡ್ತಾ ಇದ್ದಾರೆ. ಜೀವನ ಚರಿತ್ರೆಯ ಕೃತಿಗಳಲ್ಲಿ ಬೇರೆ ಭಾಷೆಯಲ್ಲಿ, ಬೇರೆ ಸಂಸ್ಕೃತಿಯಲ್ಲಿ ಬೆಳೆದಂತಹ ವ್ಯಕ್ತಿಗಳ ಆತ್ಮಕಥೆಗಳನ್ನು ನಾವು ಅವಲೋಕನ ಮಾಡಿದಾಗ ವೈಶಿಷ್ಟ್ಯಪೂರ್ಣವಾದಂತಹ ಬರಹ ಗದ್ಯ ಸಾಹಿತ್ಯಕ್ಕೆ ಇದೆ ಅನ್ನೋದನ್ನು ನಾವು ಏನು ಮಾಡಬೇಕು ಅಂತಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಂದಿನ ಯಾಂತ್ರೀಕೃತ ಜಗತ್ತಿನಲ್ಲಿ ಕಾದಂಬರಿಯ ಸಾಹಿತ್ಯ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ ಅತ್ಯಂತ ಹಿರಿದಾಗಿ ಕಾಣ್ತಾ ಇದೆ. ಗ್ರಾಮಾಯಣ ಕೃತಿಯನ್ನು ರಚನೆ ಮಾಡಿದಂತಹ ಕಾದಂಬರಿಕಾರರು
ಅವರ ಜೊತೆಗೆ ಅದೇ ಕಾದಂಬರಿಯ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಂತಹ ಇಂದಿಗೂ ಶ್ರೇಷ್ಠರಾಗಿರ್ತಕ್ಕಂತಹ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು ಇವತ್ತಿನ ಭಾರತೀಯ ಎಲ್ಲ ಭಾಷೆಗಳಿಗೂ ಏನಾಗ್ತಾ ಇದ್ದಾವು ಅಂತಂದ್ರೆ ಅನುವಾದಗೊಳ್ತಾ ಇದ್ದಾವು. ಬರೆದದ್ದು ಅಲ್ಪವಾದರೂ ಸಹ ಅದರಲ್ಲಿ ಪಾಂಡಿತ್ಯಪೂರ್ಣವಾದಂತಹ ಬರಹವನ್ನು, ಪಾಂಡಿತ್ಯಪೂರ್ಣವಾದಂತಹ ವಿಚಾರಧಾರೆಗಳು ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳಲ್ಲಿ ಕವಲು ಆಗಿರ್ಬೋದು, ಗೃಹಭಂಗ ಆಗಿರ್ಬೋದು, ದೂರ ಸರಿದವರಾಗಿರ್ಬೋದು, ದಾಟು ಕಾದಂಬರಿ ಆಗಿರ್ಬೋದು, ಪರ್ವ ಕಾದಂಬರಿಗಳಾಗಿರ್ಬೋದು, ಅನೇಕ ಕಾದಂಬರಿಗಳು ಏನಾಗಿದ್ದಾವು ಅಂತಂದರೆ ಕನ್ನಡ ಸಾರಸತ್ವ ಲೋಕಕ್ಕೆ ಕಾದಂಬರಿಯ ಕೊಡುಗೆ, ಗದ್ಯ ಬರಹದ ಕೊಡುಗೆ ಏನಾಗ್ತಾ ಇದೆ ಅಂತಂದರೆ ಅಪಾರವಾಗಿದೆ ಅನ್ನುವುದಕ್ಕೆ ಈ ಎಲ್ಲ ಮಹನೀಯರ ಸಾಹಿತ್ಯಿಕ ಸೇವೆ, ಈ ಎಲ್ಲ ಮಹನೀಯರ ಸಾಹಿತ್ಯಿಕ ಕೊಡುಗೆಗಳು ಅವು ಗದ್ಯ ಪ್ರಕಾರದಲ್ಲಿ ಇದ್ದಾವು ಅನ್ನೋದನ್ನು ನಾವು ಮರೆಯಬಾರದು. ಹಿಂದಿನಿಂದಲೂ ಇಂದಿನವರೆಗೂ ಮುಂದಿನವರೆಗೂ ಗದ್ಯ ಪ್ರಕಾರ ತನ್ನ ಸೇವೆಯನ್ನು ನಿರಂತರವಾಗಿ ಅನವರತವಾಗಿ ಏನಾಗ್ತಾ ಇದೆ ಅಂತಂದ್ರೆ ಅದು ಕೊಡ ಮಾಡುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂತಹ ವಿಚಾರವನ್ನು ನಾವು ಅವಲೋಕನ ಮಾಡಲೇಬೇಕು. ಹಾಗಾಗಿ ಆತ್ಮೀಯರೇ, ಗದ್ಯ ಸಾಹಿತ್ಯ ಪ್ರಕಾರ ಅಥವಾ ಗದ್ಯ ಪ್ರಕಾರ ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಕೊಡುಗೆಯನ್ನು ನೀಡಿದೆ ಅನ್ನುವುದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಂಶಯ ನಮಗೆ ಬೇಡ. ಅದರ ಸಾರ್ಥಕ್ಯತೆ ನಮಗೇನಾಗ್ತಾ ಇದೆ ಅಂತಂದರೆ ಈ ಒಂದು ಗದ್ಯ ಪ್ರಕಾರದ ಬರಹಗಳು ನಿರಂತರವಾಗಿ ಸಾಗುತ್ತವೆ ಅನ್ನೋದಕ್ಕೆ ಏನಾಗ್ತಾ ಇದೆ ಅಂತಂದರೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಯಾವ ರೀತಿಯಾಗಿ ನದಿ ವಾಹಿನಿ ಅಂತ ಕರಿತಾ ಇದ್ದೀವಿ, ಅದು ನಿರಂತರವಾಗಿ ಯಾವ ರೀತಿಯಾಗಿ ಸಾಗ್ತಾ ಇದೆಯೋ, ಹರಿತಾ ಇದೆಯೋ, ಸಾಹಿತ್ಯದಲ್ಲಿ ಗದ್ಯ ಪ್ರಕಾರ ಎಂಬ ವಾಹಿನಿ, ಗದ್ಯ ಪ್ರಕಾರ ಎಂಬ ನದಿ ಏನಾಗ್ತಾ ಇದೆ ಅಂತಂದ್ರೆ ಹಿಂದಿನಿಂದ ಇಂದಿನವರೆಗೂ, ಇಂದಿನಿಂದ ಮುಂದಿನವರೆಗೂ ಏನಾಗ್ತಾ ಇದೆ ಅಂತಂದ್ರೆ ಒಂದು ನದಿಯಂತೆ, ಒಂದು ವಾಹಿನಿಯಂತೆ ಏನಾಗ್ತಾ ಇದೆ ಅಂತಂದ್ರೆ ನಿರಂತರವಾಗಿ ಸಾಗುತ್ತದೆ. ಆ ಸಾಗುವಿಕೆಯಲ್ಲಿ ಅನೇಕ ಅನುಕೂಲತೆಗಳನ್ನು, ಅನೇಕ ಪ್ರಯೋಜನಗಳನ್ನು ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಕೊಡ ಮಾಡಲ್ಪಟ್ಟಿದೆ ಎಂಬುದನ್ನು ನಾವು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಈ ಗದ್ಯ ಪ್ರಕಾರದಿಂದ ನಮಗೆ ತಿಳಿದು ಬರ್ತಾ ಇದೆ. ಗದ್ಯ ಸಾಹಿತ್ಯದ ಪ್ರಕಾರದಲ್ಲಿ ಇಂದು ನಾವು ಏನು ಮಾಡಿದ್ದೀವಿ ಅಂತಂದರೆ ಗದ್ಯ ಪ್ರಕಾರ ಬೆಳೆದು ಬಂದ ಹಿನ್ನೆಲೆಯನ್ನು, ಗದ್ಯ ಪ್ರಕಾರದ ಸ್ವರೂಪವನ್ನು, ಗದ್ಯ ಪ್ರಕಾರದ ಲಕ್ಷಣಗಳನ್ನು, ಗದ್ಯ ಪ್ರಕಾರದಿಂದ ಕನ್ನಡ ಸಾಹಿತ್ಯಕ್ಕೆ ಉಂಟಾದಂತಹ ಕೊಡುಗೆಯನ್ನು ಇಂದಿನ ಈ ಅವಧಿಯೊಳಗೆ ಧ್ವನಿ ಮುದ್ರಣದ ಪಾಠಮಾಲಿಕೆಯಲ್ಲಿ ನೀವು ತಿಳಿದುಕೊಂಡಂತಾಯಿತು ಅಂತಕ್ಕಂತಹ ಆಶಾಭಾವನೆಯೊಂದಿಗೆ ಈ ಒಂದು ಧ್ವನಿ ಮುದ್ರಣದ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.